ಅಜ್ಜಮ್ಮ ಎಲ್ಲರೂ ಶಟರ್ನ ಮುಚ್ಚಿ ಬೇಗ ಬೇಗ ಕ್ಲೋಸ್ ಮಾಡಿ ಬೇಗ ಬೇಗ. ಅಯ್ಯಯ್ಯೋ ಯಾರೋ ನೀವು ಅಯ್ಯೋ ಈ ಕಡೆ ಬಮ್ಮ. ಒಳಗಡೆ ಹೋಗಕ್ಕಾಗ್ತಿಲ್ಲ ಬಂದ್ರು. ಏನ್ ತಮ್ಮಯ್ಯ ಬಂದವರೆಲ್ಲ ಹಂಗೆ ಹೇಳ್ಕೊಂಡು ಹೋಗ್ಬಿಟ್ರು? ಇನ್ನು ಜನನ್ ಕರ್ಕೊಂಬರಕ್ ಹೋಗಿದ್ದಾರೆ. ಬರಲಿ ತಮ್ಮಯ್ಯ, ಇವತ್ತು ತೀರ್ಮಾನ ಮಾಡಬೇಡಣ. ಇಲ್ಲ, ಅವ್ರ ಕೈಯಲ್ಲಿ ಚಾಕು ಮಚ್ಚೆಲ್ಲ ಇದೆ. ಪಾಪುನ್ ಹುಷಾರಾಗಿ ನೋಡ್ಕೋಬೇಕು. ಏನ್ ತಮ್ಮಯ್ಯ? ಮೊದಲು ಈ ಬಸ್ಸಿಂದ ನಾವು ಆ ಬಸ್ಸಿಗೆ ಶಿಫ್ಟ್ ಆಗಬೇಕು. ಹೆಂಗೆ? ಆ ನಂಬರ್ ಕಾಲ್ ಮಾಡಿ. ಯಾವ ನಂಬರು? ಬಸ್ ಕನ್ನಡಲ್ಲಿದೆಯಲ್ಲ, ಆ ನಂಬರ್ ಕಾಲ್ ಮಾಡಿ ಬಸ್ ಡ್ರೈವರ್ನ ಕಾಂಟ್ಯಾಕ್ಟ್ ಮಾಡಿ. ಬಸ್ಸಲ್ಲಿ ಬಾಂಬ್ ಇದೆ, ಬ್ರೇಕ್ ಹಾಕಿದ್ರೆ ಬ್ಲಾಸ್ಟ್ ಆಗುತ್ತೇನೆ. ಸೂಪರ್ ತಮ್ಮಯ್ಯ. ಹಲೋ ಹಲೋ, ಶಿವ ಟ್ರಾವೆಲ್ಸ್ ಹೇಳಿ. ಆ MCS ಕಾಲೇಜ್ ಹುಡುಗರು ಟೂರ್ಗೆ ಹೋಗ್ತಾ ಇದಾರಲ್ಲ, ಆ ಡ್ರೈವರ್ ನಂಬರ್ ಕೊಡಕ್ ಸಾಧ್ಯನಾ ನಿಮ್ಗೆ? ಹೇಳಿ, ಯಾರು? ನಾವು ಪೊಲೀಸ್ ಅವ್ರ ಕಂಡ್ರೆ ಮಾತಾಡೋದು. ಪೊಲೀಸ್ ಅವರಾ? ಹೇಳಿ ಸರ್. ನಾನು ಹೇಳಿದ್ದನ್ನು ಕೇಳಿಸ್ಕೊಂಡು ಬ್ರೇಕ್ ಹಾಕ್ಬಿಡ್ಬೇಡ. ಆ ಥರ ಬಿದ್ದು ಬ್ರೇಕ್ ಹಾಕಿದ್ರೆ ಬಸ್ಸು ಬ್ಲಾಸ್ಟ್ ಆಗ್ಬಿಡುತ್ತೆ. ಬಸ್ಸಲ್ಲಿ ಬಾಂಬ್ ಬಿಟ್ಟವ್ರೆ. ಬಾಂಬಾ? ಇಲ್ಲಿ ಜಾಗ ಬಿಡಿ, ಬನ್ನಿ ಬನ್ನಿ. ಏನಪ್ಪ ಇದು? ಏನ್ ಮತ್ತೆ ಗುತ್ತಾ ಇದ್ದಾನೆ? ಡ್ರೈವರ್ ಏನಾಯ್ತಪ್ಪ? ಅವ್ನು ಹಿಂದೆಯಿಂದ ಬಂದು ಗುತ್ತಾ ಇದ್ದಾನೆ, ನೀನ್ ನಿಲ್ಲಿಸ್ತಾನೆ ಇಲ್ಲ, ಹೋಗ್ತಾನೆ ಇದೆಯಾ? ನಿಲ್ಸಪ್ಪ ಗಾಡಿನ. ಸರ್, ಬಸ್ಸಲ್ಲಿ ಬಾಂಬ್ ಇದೆಯಂತೆ ಸರ್. ಬ್ರೇಕ್ ಹಾಕಿದ್ರೆ ಸಿಡಿಯುತ್ತಂತೆ. ಬಾಂಬಾ? ಏನೋ ಬೊಗಳ್ತಾ ಇದೆಯಾ? ಇಲ್ಲ ಸರ್, ಪೊಲೀಸ್ ಅವ್ರು ಹೇಳಿದ್ ಸರ್. ಪೊಲೀಸ್ ಅವ್ರಗ? ಹೋಗೋ 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 ಹೋಗ್ ಗುತ್ತೋ. ಸರ್ ತಮ್ಮಯ್ಯ, ನೀವು ಬಸ್ ಹತ್ರ ಹೋಗಿ ಸರ್. ಸರಿ, ನಮ್ಮ ಬಸ್ ಹೋಗ ಕೇಳಿ. ಸರಿ ತಮ್ಮಯ್ಯ. ಪೊಲೀಸ್ ಅವ್ರಿಗೆ ಯಾರೋ ಹೇಳಿದ್ದು? ನಾನೇ ಕಡೆ ಹೇಳಿದ್ದು. ಹೌದು, ನೀನ್ ಯಾರು? ನಾನು ಬಸ್ಸಿಗೆ ಕಂಡಕ್ಟರ್ ಕಡೆಯ. ಆ ಬಸ್ ಕಂಡಕ್ಟರ್ಗೆ ಈ ಬಸ್ಸಲ್ಲಿ ಏನೋ ಕೆಲಸ? ನಿನ್ ಪ್ರೊಫೆಸರ್ ಎಲ್ಲ ತಿಕ್ಕಲ್ ಮಗನ. ಇಲ್ಲೇನ್ ನಡೀತಾ ಇದೆ ನಿಂಗೆ ಗೊತ್ತಾಗ್ತಾ ಇಲ್ವಾ? ಅದನ್ನೇ ನಾನು ಕೇಳ್ತಾ ಇದ್ದೀನಿ, ಇಲ್ಲೇನ್ ನಡೀತಾ ಇದೆ ಅಂತ. ಕೇಳ್ತಿದ್ದೀನಲ್ಲ, ಏನ್ ನಡೀತಾ ಇದೆ ಗೊತ್ತಾಗ್ತಾ ಇಲ್ವಾ? ಹಸು, ಮೇಕೆ, ಕುರಿ, ಕೋಳಿ ಮರಿ ನಡೀತಾ ಇದೆ. ಮರಿ ಹೆಂಗೋ ನಡೆಯುತ್ತೆ? ಈ ಚಿಪ್ಸ್ ತಗೊಂಡೋಗಿ ಮೂಲೆಯಲ್ಲಿ ಕೂತ್ಕೊಂಡು ನಿನ್ ಲಾಜಿಕ್ನ ಯೋಚನೆ ಮಾಡು. ಮುಟ್ಬಿಟ್ಟಪ್ಪ, ಒಳಗ್ ಬರ. ಇವನ್ನ ಕೆಳಗೆ ತೊಳಬೇಕಾಗಿದೆ. ಕೈ ಕೊಡು. ವೆಲ್ಕಮ್ ಅಣ್ಣಯ್ಯ. ಬನ್ನಿ ಬನ್ನಿ. ಪೀಟರ್ ಮಾವ, ಆಂಟಿ ಹಿಡ್ಕೊಳ್ಳಿ. ಬಸ್ಸಲ್ಲಿ ಬಾಂಬ್ ಇದೆ ಅಂತ ಹೇಳಿದ್ರೆ ಎಲ್ಲಾರನು ಇಲ್ಲೇ ಹತ್ತಿಸ್ತಿದ್ದಾನೆ ಲೂಸ್ ನನ್ ಮಗ. ಎಲ್ಲರೂ ಗಟ್ಟಿಯಾಗಿ ಹಿಡ್ಕೊಳ್ಳಿ. ಏನಾಗಲ್ಲ, ಬನ್ನಿ
ಬೇಗ ಹೋಗೋ. ಬಿಡ್ಬೇಡ, ಹೋಗೋ ಹೋಗೋ. ಬಾಬಾ ಬೇಗ ಬರೋ. ಅಣ್ಣ, ಜಾಲಿ ಬಸ್ ತಳ್ಳಾಯ್ತು. ರಾತ್ರಿ ಹೊತ್ತು ತುಂಬಾ ಮಂಜು ಇದ್ದಿದ್ರಿಂದ ಬಸ್ಸಲ್ಲಿ ದೊಡ್ಡ ಅನಾಹುತನೇ ನಡೆದಿದೆ. ಆ ಅನಾಹುತಕ್ಕೆ ಸಹಾಯ ಮಾಡಲು ಮುಂಜಾನೆ ಮಾತ್ರ ಸಾಧ್ಯ. ಆ ಘಟನೆಯಲ್ಲಿ ಸಿಗಾಕೊಂಡಿರುವ ವ್ಯಕ್ತಿಗಳ ಪೂರ್ತಿ ವಿವರಗಳು ನಾಳೆ ತಿಳಿದು ಬರುತ್ತದೆ ಎಂದು ಘೋಷಣೆ ನೀಡಿದ್ದಾರೆ. ನಾನು ಏನ್ ನಡಿಬಾರ್ದು ಅಂತ ಪ್ರಾರ್ಥನೆ ಮಾಡ್ತಾ ಇದ್ನೋ ಅದು ನಡೆದ್ಬಿಡ್ತು. ಆ ಅಜ್ಜಿನೂ ಮಗುನೂ ಬರ್ತಾ ಇದ್ದಂತಹ ಬಸ್ಸು ಹಳ್ಳದಲ್ಲಿ ಬೀಳಿಸಿದ್ದಾರೆ. ಯಾವಾಗ ಅವ್ರ ಬಗ್ಗೆ ನಾನು ಮಾತಾಡೋಕ್ ಶುರು ಮಾಡಿದ್ನೋ ಆವತ್ತೇ ಅವಳು ನನ್ನ ಮೊಮ್ಮಗಳಾದ್ಲು. ನನ್ನ ಮೊಮ್ಮಗಳನ್ನ ಸಾಯಿಸ್ಬಿಟ್ಟಿದ್ದಾರೆ. ರಕ್ಷಣೆ ಕೊಡಿ ಅಂತ ಕೇಳ್ತಾನೆ ಇದ್ದೆ, ಕೊಟ್ಟಿಲ್ವಲ್ಲ. ನನ್ನ ಬೀಳಿಸ್ತೀನಿ ಅಂತ ಬಸ್ನೇ ಬೀಳಿಸ್ಬಿಟ್ರು. ನನ್ನ ಮೊಮ್ಮಗಳು ಹೋದ್ಲು. ಸರ್, ನಿಮ್ ಮೊಮ್ಮಗಳು ಜೀವಂತವಾಗಿದ್ದಾಳೆ. ಹೌದಾ? ಅವಳನ್ನ ಕಾಪಾಡಿರೋ ಕಾಲೇಜ್ ಹುಡುಗರು ತೆಗ್ದಿರೋ ಫೋಟೋ ತುಂಬಾ ವೈರಲ್ ಆಗ್ತಿದೆ. ಏನ್ ಹೇಳ್ತಿದ್ಯಮ್ಮ? ಆ ಲಾಯರ್ ನಿಮ್ ಮೊಮ್ಮಗಳನ್ನ ಜಡ್ಜಿಗೆ ಒಪ್ಸಿರೋ ಮೆಸೇಜ್ ಕೂಡ ಇದ್ರಲ್ಲಿ ಬಂದಿದೆ. ನನ್ ಮೊಮ್ಮಗಳು ಜೀವಂತವಾಗಿದ್ದಾಳಲ್ಲ, ಅಷ್ಟು ಸಾಕು. ತಪ್ಪು ಮಾಡಿದವರು ಸಿಕ್ಕಾಕೊಳ್ಳಿ ಅಂತ ಬೇಡ್ಕೊಂಡಿದ್ದೀನಿ. ನಿಮ್ ಬೇಡಿಕೆ ಈಡೇರಿದೆ ಸರ್. ಆ ಮಗುನ ಹಾಳು ಮಾಡಿದ್ದು ನಿಮ್ ಮಗ ಮತ್ತೆ ಅವ್ರ ಫ್ರೆಂಡ್ಸ್ ಅಂತ ಆ ಮಗುನೇ ಬಾಯ್ಬಿಟ್ಟು ಹೇಳಿದೆ ಸರ್. ನಿಮ್ ಮಗನ್ ಫೋಟೋ ಈಗ ಟ್ರೆಂಡಿಂಗ್ ಆಗ್ತಿದೆ. ಇದಕ್ಕೇನು ಹೇಳ್ತೀರಾ ಸರ್? ಎಕ್ಸ್ಕ್ಯೂಸ್ ಮಿ ಸರ್. ನೀನೇನ್ ಕೇಳ್ಬೇಕಪ್ಪ? ಸರ್, ಅವಶ್ಯವಾಗಿ ನಿಮ್ಮ ಮಗ ಕೋರ್ಟ್ಗೆ ಅಟೆಂಡ್ ಆಗ್ಬೇಕು ಅಂತ ಕೋರ್ಟಿಂದ ಸಮನ್ ಕಳಿಸಿದ್ದಾರೆ. ಅದರ ಪ್ರೆಸ್ ನ್ಯೂಸ್ ಕಾಪಿನೂ ನಮಗೆ ಬಂದ್ಬಿಟ್ಟಿದೆ ಸರ್. ಇದಕ್ಕೇನ್ ಸರ್ ಉತ್ತರ ಕೊಡ್ತೀರಾ? ನನ್ನ ಕಥೆಲಿ ಇಷ್ಟು ದೊಡ್ಡ ಪ್ರೀ ಕ್ಲೈಮ್ಯಾಕ್ಸ್, ಅದ್ಭುತ ಸಖತ್ ಟ್ವಿಸ್ಟು. ನಾಳೆ ಬೆಳಿಗ್ಗೆ ತಾನೇ ಕೋರ್ಟು. ಕ್ಲೈಮ್ಯಾಕ್ಸ್ ಅಲ್ಲಿ ಸತ್ಯನೇ ಗೆಲ್ಲುತ್ತೆ. ನೋ ಮೋರ್ ಕ್ವಶನ್ಸ್. ಸರ್, ಯಾಕೆ ಯೋಚನೆ ಮಾಡ್ತೀರಾ? ಎಲ್ಲರ ಹತ್ರ ಮಾತಾಡಿದ್ದೀನಿ. ನಮ್ಮ ಕಡೆಯಿಂದ ಎಲ್ಲ ಎವಿಡೆನ್ಸು ಚೆನ್ನಾಗಿ ರೆಡಿ ಮಾಡಿದ್ದೀನಿ. ಕಾನ್ಫಿಡೆಂಟ್ ಆಗಿರಿ ಸರ್, ನಾವೇ ಗೆಲ್ಲೋದು. ಘಟನೆ ನಡೆದಿದ್ದ ದಿನ ಈ ಮೂವರು ಕರ್ನಾಟಕದಲ್ಲೇ ಇರಲಿಲ್ಲ. ಇವರು ಗೋವಾ ಒಂದು ಮ್ಯಾರೇಜ್ ಫಂಕ್ಷನ್ ಅಲ್ಲಿದ್ರು. 22ನೇ ತಾರೀಕು ಇವರು ಬ್ಯಾಂಗ್ಳೂರ್ ಟು ಗೋವಾ ಹೋದಂತ ಫ್ಲೈಟ್ ಟಿಕೆಟ್ಸ್, ಅವತ್ತೇ ಗೋವಾ ಇಂಟರ್ನ್ಯಾಷನಲ್ ಹೋಟೆಲ್ ಅಲ್ಲಿ ಚೆಕ್ ಇನ್ ಮಾಡಿದಂತ ಬಿಲ್ಸ್, 25ನೇ ತಾರೀಕು ಬೆಳಗ್ಗೆ 11 ಗಂಟೆಗೆ ಗೋವಾ ಇಂದ ಬ್ಯಾಂಗ್ಳೂರ್ಗೆ ಬಂದಿರೋ ರಿಟರ್ನ್ ಟಿಕೆಟ್ಸ್, ಇದೆಲ್ಲಾನು ಈ ಕೋರ್ಟಲ್ಲಿ ಸಬ್ಮಿಟ್ ಮಾಡಿದ್ದೀನಿ ಸರ್. ಸರ್, ಅಜ್ಜಿ ಕೈಯಲ್ಲಿ ದುಡ್ಡು ಕಿತ್ಕೊಂಡಿದ್ದಾರೆ ಅಂತ, ಅದ್ರ ಬಗ್ಗೆ ಊರಿನ ಜನ ಮಾತಾಡಿದ್ದಾರೆ ಅಂತ, ಅದ್ರ ಬಗ್ಗೆ ಎಂಕ್ವೈರಿ ಮಾಡೋದಕ್ಕೆ ಅಜ್ಜಿ ಮನೆಗೆ ಹೋಗ್ತಾ ಇದೀನಿ ಅಂತ ಹೇಳಿದ್ರು. ನನ್ನ ಕ್ಲೈಂಟ್ಸ್ ಬ್ಲಡ್ ಸ್ಯಾಂಪಲ್ನ ತಗೊಂಡು DNA ರಿಪೋರ್ಟ್ನ ಇಲ್ಲಿ ಸಬ್ಮಿಟ್ ಮಾಡಿದ್ದೀನಿ ಸರ್. ಸರ್, ಹುಡುಗಿ ದೇಹದಿಂದ ತೆಗ್ದಿರೋ ಸಮನ್ ಸ್ಯಾಂಪಲ್ಸ್ ನ ಲ್ಯಾಬ್ ಕಳ್ಸಿದ್ವಿ. 3 ಡಿಫ್ರೆಂಟ್ DNAs ಇದೆ ಅಂತ ರಿಪೋರ್ಟ್ ಬಂದಿದೆ. 2 ರಿಪೋರ್ಟ್ಗಳನ್ನು ಮ್ಯಾಚ್ ಮಾಡಿ ನೋಡಿದ್ರಮ್ಮ? ಸರ್, ನೆನ್ನೆ 2 ವೆರಿಫೈ ಮಾಡಿದೆ, ಮ್ಯಾಚ್ ಆಗ್ಲಿಲ್ಲ ಸರ್. ಸರ್, ಈ ಹುಡುಗ ವಿರೋಧ ಪಕ್ಷದ ನಾಯಕರ ಏಕೈಕ ಪುತ್ರ ಸರ್. ಮುಂದಿನ ಎಲೆಕ್ಷನ್ ಅಲ್ಲಿ ಇವರಪ್ಪನೇ ಗೆಲ್ಲೋದು ಅಂತ ಎಲ್ಲ ಪೋಲ್ಗಳು ಹೇಳ್ತಿದೆ ಸರ್. ಇದನ್ ಸಹಿಸಕ್ಕಾಗದೆ ಕೆಲವರು ಎಲ್ಲೋ ಯಾರೋ ಕೆಡ್ಸಿದ ಹುಡುಗಿನ ಕರ್ಕೊಂಡ್ಬಂದು ಅವ್ರಿಗೆ ದುಡ್ಡು ಕೊಟ್ಟು ಈ ಅಮಾಯಕರ ಮೇಲೆ ಆಪಾದನೆ ಹೊರಿಸಿದ್ದಾರೆ.
ಡ್ರಾಮಾ ಮಾಡ್ತಿದ್ದಾರೆ ಸರ್. ಪ್ರಾಸಿಕ್ಯೂಟರ್ ಸರ್ ಕ್ರಾಸ್ ಕ್ವೆಶ್ಚನ್ ಏನಾದರೂ ಇದೆಯಾ? ಸರ್ ಇವ್ರಿಗಿರೋ ಪವರ್ಗೆ ಮತ್ತೆ ಅಂತಸ್ತಿಗೆ ಇನ್ನೂ ಬರೀದೇ ಇರೋ ಕಾನೂನಲ್ಲೂ ಕೂಡ ಆಧಾರನ ತಯಾರು ಮಾಡ್ತಾರೆ. ಏರ್ಲೈನ್ ಟಿಕೆಟ್ಸ್ ಏನ್ ಸರ್, ಇವ್ರು ಅನ್ಕೊಂಡ್ರೆ ಏರೋಪ್ಲೇನ್ನ ತಂದು ನಿಲ್ಸಿ ಇದರಲ್ಲೇ ಹೋಗಿ ಬಂದ್ವಿ ಅಂತ ಹೇಳ್ತಾರೆ. ಸರ್ ಒಂದ್ ಸುಳ್ಳನ್ನ ಮತ್ತೆ ಮತ್ತೆ ಹೇಳಿದ್ರೆ ಅದು ನಿಜ ಆಗುತ್ತೆ ಅಂತಾರೆ. ಅದನ್ನೇ ಹೇಳ್ಕೊಟ್ಟು ಮಗುನ ಇಲ್ಲಿ ಕರ್ಕೊಂಬಂದಿದ್ದಾರೆ. ಮಗುನು ಹಾಗೆ ಹೇಳ್ತಿದೆ. ಸರ್ ನಾನು ಏನು ಹೇಳ್ತಿದ್ದೀನಿ ಅಂದ್ರೆ ಪೋಕ್ಸೋ ಆಕ್ಟು ತುಂಬಾ ಕಠಿಣವಾದದ್ದು. ಅದು ತುಂಬಾ ಜನ ತಪ್ಪಾಗಿ ಬಳಸ್ಕೊಂತಿದ್ದಾರೆ. ಅದರಲ್ಲಿ ಈ ತರ ಕೆಲವರು ಅಮಾಯಕರೆಲ್ಲ ಸಿಕ್ಕಾಕೋತಾರೆ. ಪ್ರಾಸಿಕ್ಯೂಟರ್, ಡಿಫೆನ್ಸ್ ಕಡೆಯಿಂದ ಎಲ್ಲ ಆಧಾರಗಳನ್ನು ಕರೆಕ್ಟಾಗಿ ಸಬ್ಮಿಟ್ ಮಾಡಿದ್ದಾರೆ. DNA ರಿಪೋರ್ಟ್ಗಳು ಎರಡು ಬೇರೆ ಬೇರೆನೇ ಇದೆ. ಚಿಕ್ಕಮಂಗ್ಳೂರಿಂದ ಬರ್ತಿರುವಾಗ ಆನ್ಲೈನಲ್ಲಿ ಮಗು ಕೊಟ್ಟು ಸ್ಟೇಟ್ಮೆಂಟ್ನೆಲ್ಲ ಇಟ್ಕೊಂಡು ನಾನು ತೀರ್ಪು ಕೊಡೋಕ್ಕಾಗೋದಿಲ್ಲ. ನಿಮ್ಮ ಹತ್ರ ಆಧಾರ ಇದೆಯಾ? ಇದೆ ಸರ್. ಸಂಭವ ನಡೆದಿರೋ ಜಾಗದಲ್ಲಿ ಆಧಾರನ ಅಳ್ಸೋಕ್ ನೋಡಿರೋ ಆಧಾರಗಳು ನನ್ನ ಹತ್ರ ಇದೆ. ಮತ್ತೆ ಹೇಳಿ. ಸಂಭವ ನಡೆದಿರೋ ಜಾಗದಲ್ಲಿ ಆಧಾರನ ಅಳ್ಸೋಕ್ ನೋಡಿರೋ ಆಧಾರಗಳು ನನ್ನ ಹತ್ರ ಇದೆ ಸರ್. ಕೊಡಿ ಇಲ್ಲಿ. ಮೇಡಮ್ ತಗೊಳ್ಳಿ. ಪ್ರಾಬ್ಲಮ್ ನಡೆದಿರೋ ಜಾಗದಲ್ಲಿ 5 ಕ್ಯಾಮ್ರಾಸ್ ಇದೆ ಸರ್. ಆ 5 ಕ್ಯಾಮ್ರಾದಲ್ಲೂ 24ನೇ ತಾರೀಕು ಫೋಟೇಜ್ ಮಾತ್ರ ಕರೆಕ್ಟ್ ಆಗಿದೆ ಸರ್. ಇನ್ಸಿಡೆಂಟ್ ನಡೆದಿರೋ ಹಿಂದಿನ ದಿನ ಮುಂದಿನ ದಿನ ಇವ್ರು ಬಂದಿದ್ದ ಗಾಡಿ ಒಂದ್ ವೇಳೆ ಟೋಲ್ ಗೇಟ್ ಪಾಸ್ ಆಗಿದೆ ಅಂತ ಚೆಕ್ ಮಾಡಿದ್ರೆ ಆ 3 ದಿನದ ಫೋಟೇಜ್ ಮಾತ್ರ ಮಿಸ್ ಆಗಿದೆ ಸರ್. ಇವರು ಕೊಡೈಕೆನಲ್ಲೇ ಇದ್ರು ಅಂತ ಪ್ರೂವ್ ಮಾಡೋದಕ್ಕೆ ಇವ್ರ ಫೋನ್ ನಂಬರ್ ಇಟ್ಕೊಂಡು ಸರ್ಚ್ ಮಾಡಿದೆ ಸರ್. ಕರೆಕ್ಟಾಗಿ ಅದೇ ದಿನದ ಕಾಲ್ ಹಿಸ್ಟ್ರಿ ಎಲ್ಲ ಡಿಲೀಟ್ ಆಗಿದೆ ಸರ್. ಈ ರೀತಿ ಎಲ್ಲ ಎವಿಡೆನ್ಸ್ನು ಕ್ಲೀನಾಗಿ ಎರೇಸ್ ಮಾಡಿದ್ದಾರೆ. ಆ ಡೇಟಲ್ಲಿ ಬೇರೆ ಜಾಗದಲ್ಲಿ ಇದ್ವಿ ಅನ್ನೋದಕ್ಕೆ ಆಧಾರನೂ ತಯಾರು ಮಾಡಿ ನಿಮಗೆ ಕೊಟ್ಟಿದ್ದಾರೆ. ಇನ್ಮೇಲೆ ನನ್ನ ಕಡೆಯಿಂದ ಪ್ರೂವ್ ಮಾಡಬೇಕು. ಅದಕ್ಕೆ ಮುಂದಿನ ಹಿಯರಿಂಗ್ಗೆ ನೀವು ಡೇಟ್ನ ಬರ್ದು ಕೊಡ್ತೀರಾ. ವಾಯ್ದೆ ಮೇಲೆ ವಾಯ್ದೆ ಹಾಕೋದು ನಿಮ್ಮ ಕೆಲಸ, ಬಂದು ಹಾಜರಾಗೋದು ನನ್ನ ಕೆಲಸ. ಆದರೆ ಪಾಪುಗೆ ತುಂಬಾನೇ ಕೆಲಸ ಇದೆ ಸರ್. ಅವಳು ಓದಿ ಡಾಕ್ಟರ್ ಆಗಬೇಕು ಸರ್. ಆ ಮಗುನ ಸ್ವಲ್ಪ ನೋಡಿ ಸರ್. ಪಾಪ ಸರ್, ಆಟ ಆಡ್ತಾ ಇರೋ ವಯಸ್ಸಲ್ಲಿ ಈ ಥರ ನೋವು ಅನುಭವಿಸ್ತಾ ಇದ್ದಾಳೆ. ಅವಳು ಮನ್ಸಲ್ಲಾಗಿರೋಂಥ ಈ ಗಾಯನ ಮರೆಯೋದಕ್ಕೆ ತುಂಬ ದಿನ ಆಗುತ್ತೆ ಸರ್. ಅಂಥದ್ರಲ್ಲಿ ಕೋರ್ಟು ಕೇಸು ಅಂತ ಅಲ್ದು ಅವಳ ಕನ್ಸೆಲ್ಲ ಮರ್ತು ಹೋಗ್ಬಾರ್ದು. ಇವ್ರು 3 ಜನಕ್ಕೂ ದಂಡನೆ ಕೊಡೋದ್ರಿಂದ ಪಾಪುಗಾಗಿರೋ ಅನ್ಯಾಯನಂತೂ ಸರಿ ಮಾಡೋದಕ್ಕಾಗಲ್ಲ. ಆದ್ರೆ ಇವ್ರನ್ನ ಹೊರಗೆ ಬಿಟ್ರೆ ಈ ಪಾಪು ವಯಸ್ಸಲ್ಲಿರೋ ಎಷ್ಟೋ ಮಕ್ಕಳು ಇವ್ರು ಹೋಗೋ ದಾರಿಲೆಲ್ಲ ಸಿಗ್ತಾನೆ ಇರ್ತಾರೆ. ಆ ಮಕ್ಳಿಗೆ ಈ ಥರ ಪರಿಸ್ಥಿತಿ ಬರಬಾರ್ದು ಅಂತಾನೆ ನಾನು ಹೋರಾಡ್ತಾ ಇದ್ದೀನಿ ಸರ್. ಒಂದು ಪ್ರಾಣ ಕಾಪಾಡೋ ಡಾಕ್ಟರ್ನ ಕೂಡ ಡಾಕ್ಟರ್ ಅಂತಾನೆ ಕರಿತೀವಿ. ಆದ್ರೆ ನಿಮ್ಮನ್ನ ಮೈ ಲಾರ್ಡ್ ಅಂತ ಕರಿತೀವಿ. ಯಾಕೆ ಗೊತ್ತಾ? ಪ್ರಾಣಕ್ಕಿಂತ ನೀತಿ ತುಂಬಾ ಪ್ರೀಶಿಯಸ್. ಕೇಳೋದಕ್ಕೆ ಚೆನ್ನಾಗೇ ಇದೆ ಸರ್. ಪ್ರೊಸೀಡಿಂಗ್ಸ್ ಅಂತ ಬಂದ್ರೆ ಕೋರ್ಟ್ಗೆ ಎವಿಡೆನ್ಸೇ ಮುಖ್ಯ. ಏನಾದರೂ ಸ್ಟ್ರಾಂಗ್ ಆಗಿ ಎವಿಡೆನ್ಸ್ ಇಟ್ಕೊಂಡಿದ್ದೀರಾ? ಈ ಕೇಸ್ನ ಹೇಗೆ ಕನ್ಕ್ಲೂಡ್ ಮಾಡ್ತೀರಾ? ಸರ್, ಸುಳ್ಳನ್ ಸತ್ಯ ಅಂತ ನಿರೂಪಿಸೋದಕ್ಕೆ ಸಾವಿರಾರು ಆಧಾರಗಳು ಬೇಕು. ಆದ್ರೆ ಸತ್ಯನ ನಿರೂಪಿಸೋದಕ್ಕೆ ಆಧಾರಗಳು ಬೇಕಾಗತ್ತೆ ಅಂದ್ರೆ ಅದ್ ಹೇಗ್ ಸರ್ ಸತ್ಯ ಆಗಿರುತ್ತೆ? ನನ್ನ ಹತ್ರ ಇರೋ ಒಂದೇ ಆಧಾರ ಅಂದ್ರೆ ಈ ಕೊಠಡಿ ಒಳಗಿರುವಾಗ ತುಂಬಾ ಜನ ಗಂಡಸರಿದ್ವಿ, ಈಗ್ಲೂ ಇದೀವಿ. ಆಗ ಅವಳ ಕಣ್ಗಳಲ್ಲಿ ಯಾವ ರೀತಿಯಾದ ವ್ಯತ್ಯಾಸನೂ ಕಾಣಿಸ್ಲಿಲ್ಲ. ಈ 3 ಜನ ನೋಡಿದ ತಕ್ಷಣ ಆ ಮಗು ಭಯ ಪಟ್ಕೊಳ್ತು. ಆ ಭಯದಲ್ಲಿ ಆ ಕಣ್ಗಳಲ್ಲಿ 100 ಆಧಾರಗಳು ನನಗೆ ಕಾಣಿಸ್ತು. ಸೊ ಆಸ್ ಪರ್ ಎಫೆಕ್ಸ್ ಕೋರ್ಟ್, ಎ ರೇಪ್ ಅಕ್ಯೂಸ್ಡ್ ಪರ್ಸನ್ ಕುಡ್ ಬಿ
convicted based on the victim's sole testimony. This court finds it trustworthy and credible. So I sentence accused number 1 Madhu Verma, accused number 2 Akshay, accused number 3 Surya. ಈ ಮೂವರಿಗೂ ಸಾಯುವವರೆಗೂ ಘನ ನ್ಯಾಯಾಲಯ ಮರಣದಂಡನೆ ವಿಧಿಸಲು ತೀರ್ಪು ನೀಡುತ್ತಿದೆ. On judicial note, I punish them. Life imprisonment till death. ಈ ಭೂಮಿನ ನಡೆಸ್ತಾ ಇರೋದು ದೇವರಲ್ಲ, ದುಡ್ಡು. ಏನಮ್ಮ ಹುಡುಕ್ತಿದ್ಯಾ? ಅಣ್ಣ ಎಲ್ಲಿ ಅಜ್ಜಮ್ಮ? ಹೌದಲ್ವಾ? ಅಲ್ಲಿ ಹೋಗ್ತಿದ್ದಾರೆ, ಅಲ್ಲಿ ಅಜ್ಜಮ್ಮ. ತುಂಬಾ ಉಪಕಾರ ಆಯ್ತಮ್ಮ, ತುಂಬಾ ಉಪಕಾರ ಆಯ್ತು. ಬಮ್ಮ. ಬಾರಮ್ಮ ಸಿಂಧು, ಕುತ್ಕೋ. ಏನಪ್ಪ ನೀನು ಎಷ್ಟು ದೊಡ್ಡ ಕೆಲಸ ಮಾಡಿ ಹೀಗೆ ಹೇಳ್ದೆ ಬಂದ್ಬಿಟ್ಟಿದ್ಯಾ? ಅಯ್ಯೋ ಬಿಡಿಮ್ಮ, ಕುತ್ಕೊಳ್ಳಿ. ವಕೀಲರು ಫೀಸ್ ಕೊಡಬೇಕು ಅಂತ ಆಸೆ ಆಗ್ತಿದೆ. ಎಷ್ಟಾದ್ರೂ ಪರವಾಗಿಲ್ಲ, ನಾನು ಸ್ವಲ್ಪನೇ ಕಳಿಸ್ಕೊಡ್ತೀನಪ್ಪ. ಹಾಗ? ಹ್ಮ್. ಇಲ್ಲಿ ನೋಡಿ, ಕೊಟ್ಲಲ್ಲ. ಸರಿಮಾ, ನನಗೆ ಟೈಮ್ ಆಯ್ತು, ನಾನು ಬರ್ತೀನಿ. ಸರಿ ಡಾಕ್ಟರಮ್ಮ, ಚೆನ್ನಾಗಿ ಓದ್ಬೇಕು, ಸರಿನಾ? ತುಂಬಾ ಉಪಕಾರ ಆಯ್ತಪ್ಪ. ಬರ್ತೀನಮ್ಮ. ಟಾಟಾ. ಅಜ್ಜಮ್ಮ, ನಾವ ಅಣ್ಣನ ಹೆಸರನ್ನ ಕೇಳಲೇ ಇಲ್ವಲ್ಲ? ಹೌದಲ್ವಾ?